ಇನ್ನು ಮಂಗಳೂರಿನ ಕೆಎಸ್ ರಾವ್ ರೋಡ್ನಲ್ಲಿರುವ ಪಂಜಾಬ್ ದ ಪಿಂಡ್ ರೆಸ್ಟೋರೆಂಟ್ನಲ್ಲಿ ಅಂತಾರಾಷ್ಟ್ರೀಯ ಬಿರಿಯಾನಿ ಫೆಸ್ಟಿವಲ್ನ ಸಂಭ್ರಮ. ಅಂತಾರಾಷ್ಟ್ರೀಯ ಬಿರಿಯಾನಿ ಉತ್ಸವದ ಹಿನ್ನೆಲೆಯಲ್ಲಿ ದೇಶೀಯ ಮತ್ತು ವಿದೇಶಗಳ ಬಗೆಯ ಬಿರಿಯಾನಿಗಳನ್ನು ಇಲ್ಲಿ ಸವಿಯಬಹುದಾಗಿದೆ. ಮಂಗಳೂರಿನ ಕೆಎಸ್ ರಾವ್ ರಸ್ತೆಯಲ್ಲಿ ಕಳೆದ 2 ವರ್ಷಗಳಿಂದ ಸಾಂಪ್ರದಾಯಿಕ ಶೈಲಿಯ ಖಾದ್ಯಗಳನ್ನು ಮಂಗಳೂರಿನ ಜನತೆಗೆ ಉಣಬಡಿಸುತ್ತಿರುವ ಪಂಜಾಬ್ ದ ಪಿಂಡ್ ಅಂತಾರಾಷ್ಟ್ರೀಯ ಬಿರಿಯಾನಿ ಉತ್ಸವವನ್ನು ಹಮ್ಮಿಕೊಂಡಿದೆ. ಬಿರಿಯಾನಿ ಉತ್ಸವದ ಹಿನ್ನೆಲೆಯಲ್ಲಿ ಅಂತಾರಾಷ್ಟ್ರೀಯ ಶೈಲಿಯ 10ಕ್ಕೂ ಅಧಿಕ ಹಾಗೂ ದೇಶೀಯ ಸಾಂಪ್ರದಾಯಿಕ ಶೈಲಿಯ 7ಕ್ಕೂ ಅಧಿಕ ಬಗೆಯ ಬಿರಿಯಾನಿಗಳನ್ನು ಜನರಿಗೆ ಪರಿಚಯಿಸಲಾಗುತ್ತಿದೆ. ಇದು ಮಂಗಳೂರು ಮಾತ್ರವಲ್ಲದೆ ಜಾಗತಿಕ ಮಟ್ಟದಲ್ಲೂ ಪ್ರಪ್ರಥಮ ಬಾರಿಗೆ ಪಂಜಾಬ್ ದ ಪಿಂಡ್ ಬಿರಿಯಾನಿ ಉತ್ಸವವನ್ನು ಆಯೋಜಿಸಿದೆ. फेस्टिवल चाहिए था ताकि अभी तक किसी ने किया नहीं. इंटरनेशनल फेस्टिवल बिरयानी, ये इंटरनेशनल फेस्टिवल बिरयानी अभी तक किसी ने स्टार्ट किया ना, हम लोग ने फर्स्ट टाइम लॉन्च किया है. और ये जो बिरयानी है थाईलैंड का है, मलेशियन, कोलंबो, वेस्ट इंडीज, ऑल हर एक कंट्री का हम लोग ने बिरयानी निकला है. ಒಂಜಿ ಇಂಟರ್ನ್ಯಾಷನಲ್ ಬಿರಿಯಾನಿನ ಇಂಟ್ರೊಡ್ಯೂಸ್ ಮಾಡ್ತಂದಲ್ಲ ಮುಲ್ಪ ಇತ್ತೆ ಟೋಟಲಿ ಒಂಜಿ 15 ದೇಶದ ಬಿರಿಯಾನಿಯನ್ನು ಎಂಕುಲ ಇಂಟ್ರೊಡಕ್ಷನ್ ಮಾಡ್ತಂದಲ್ಲ ಐತೆ ಒಟ್ಟಿಗೆ ಇಂಡಿಯನ್ ಬಿರಿಯಾನಿಲ ನೆಟ್ ಲಾಂಚ್ ಉಂಡು. ನೆಟ್ ಫಸ್ಟ್ ಅಂದಿನ ಫಿಲಿಪೈನ್ಸ್ ಉಂಡು, ಅಡ್ಬೇಕು ಶ್ರೀಲಂಕನ್ ಉಂಡು, ಥೈಲ್ಯಾಂಡ್ ಉಂಡು, ಅವರು ಮಲೇಷಿಯಾ ಉಂಡು, ಸಿಂಗಾಪುರದ ಉಂಡು. ಟೋಟಲ್ ಒಂಜಿ 10 ದೇಶ ವಿಧೇಯದ ಉಂಡು. ಮಂಗಳೂರಿನ ಜನತೆಗೆ ವಿಶೇಷತೆಯನ್ನು ಪರಿಚಯಿಸಲು ಹೊರಟಿದ್ದು ಬಿರಿಯಾನಿಯ ಜೊತೆಗೆ ವೈವಿಧ್ಯಮಯ ಪಾನೀಯಗಳನ್ನು ಪರಿಚಯಿಸಲಾಗುತ್ತಿದೆ. We have also national biryani like Kashmiri, Lucknowi, and from south, from Tulunadu, from Bangalorean style, chicken gyros biryani, puli munchi biryani. It will be in all flavors, in veg, paneer, soya, and also in fish also. You can take also prawns also. In every biryani you will have the taste different. आपको ऐसा नहीं लगेगा कि ये बिरयानी सब एक ही है, सब बिरयानी में आपको अलग टेस्ट मिलेगा. ಒಟ್ಟಿನಲ್ಲಿ ಮತ್ತೊಂದು ವೈವಿಧ್ಯಮಯ ಆಹಾರ ಮೇಳದೊಂದಿಗೆ ಪಂಜಾಬ್ ದ ಪಿಂಡ್ ಮತ್ತೊಮ್ಮೆ ಮಂಗಳೂರಿನ ಜನತೆಯನ್ನ ಆಕರ್ಷಿಸುತ್ತಿದೆ.